ಆನೇಕಲ್ನಲ್ಲಿ ಪಾಕ್ ಪ್ರಜೆಗಳು ಪತ್ತೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಹಣದ ವ್ಯವಹಾರ ಮಾಡ್ತಾ ಇರುವಂತ ಆರೋಪಿನೀಗ ಬಂಧಿಸಿದ್ರು. ಪ್ರಮುಖ ಆರೋಪಿ ಪರ್ವೇಜ್ ಪೊಲೀಸರ ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಿನ ರೈಲ್ವೆ ನಿಲ್ದಾಣದಲ್ಲಿ ಪರ್ವೇಜ್ ಅನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಇದು ಆನೇಕಲ್ನಲ್ಲಿ ವಾಸ ಮಾಡ್ತಾ ಇರುವಂತ ಪಾಕ್ ಪ್ರಜೆಗಳ ಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೇಟೆಸ್ಟ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಈ ವಿಚಾರದಲ್ಲಿ ಹಣದ ವ್ಯವಹಾರವನ್ನ ಮಾಡ್ತಾ ಇರುವಂತ ಪ್ರಮುಖ ಆರೋಪಿ ಈಗ ಅರೆಸ್ಟ್ ಆಗಿದ್ದಾನೆ. ಆತನ ಹೆಸರು ಪರ್ವೇಜ್ ಅಂತ. ಈತನನ್ನೀಗ ಪೊಲೀಸರು ಬಂಧಿಸಿದ್ದಾರೆ. ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. ಬೆಂಗಳೂರಿನ ರೈಲ್ವೆ ನಿಲ್ದಾಣದಲ್ಲಿ ಪರ್ವೇಜ್ನನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆನೇಕಲ್ನಲ್ಲಿ ಪಾಕ್ ಪ್ರಜೆಗಳು ಪತ್ತೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಹಣದ ವ್ಯವಹಾರ ಮಾಡ್ತಾ ಇರುವಂತ ಆರೋಪಿನೀಗ ಬಂಧಿಸಿದ್ರು. ಪ್ರಮುಖ ಆರೋಪಿ ಪರ್ವೇಜ್ ಪೊಲೀಸರ ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಿನ ರೈಲ್ವೆ ನಿಲ್ದಾಣದಲ್ಲಿ ಪರ್ವೇಜ್ ಅನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಇದು ಆನೇಕಲ್ನಲ್ಲಿ ವಾಸ ಮಾಡ್ತಾ ಇರುವಂತ ಪಾಕ್ ಪ್ರಜೆಗಳ ಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೇಟೆಸ್ಟ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಈ ವಿಚಾರದಲ್ಲಿ ಹಣದ ವ್ಯವಹಾರವನ್ನ ಮಾಡ್ತಾ ಇರುವಂತ ಪ್ರಮುಖ ಆರೋಪಿ ಈಗ ಅರೆಸ್ಟ್ ಆಗಿದ್ದಾನೆ. ಆತನ ಹೆಸರು ಪರ್ವೇಜ್ ಅಂತ. ಈತನನ್ನೀಗ ಪೊಲೀಸರು ಬಂಧಿಸಿದ್ದಾರೆ. ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. ಬೆಂಗಳೂರಿನ ರೈಲ್ವೆ ನಿಲ್ದಾಣದಲ್ಲಿ ಪರ್ವೇಜ್ನನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆನೇಕಲ್ನಲ್ಲಿ ಪಾಕ್ ಪ್ರಜೆಗಳು ಪತ್ತೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಹಣದ ವ್ಯವಹಾರ ಮಾಡ್ತಾ ಇರುವಂತ ಆರೋಪಿನೀಗ ಬಂಧಿಸಿದ್ರು. ಪ್ರಮುಖ ಆರೋಪಿ ಪರ್ವೇಜ್ ಪೊಲೀಸರ ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಿನ ರೈಲ್ವೆ ನಿಲ್ದಾಣದಲ್ಲಿ ಪರ್ವೇಜ್ ಅನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಇದು ಆನೇಕಲ್ನಲ್ಲಿ ವಾಸ ಮಾಡ್ತಾ ಇರುವಂತ ಪಾಕ್ ಪ್ರಜೆಗಳ ಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೇಟೆಸ್ಟ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಈ ವಿಚಾರದಲ್ಲಿ ಹಣದ ವ್ಯವಹಾರವನ್ನ ಮಾಡ್ತಾ ಇರುವಂತ ಪ್ರಮುಖ ಆರೋಪಿ ಈಗ ಅರೆಸ್ಟ್ ಆಗಿದ್ದಾನೆ. ಆತನ ಹೆಸರು ಪರ್ವೇಜ್ ಅಂತ. ಈತನನ್ನೀಗ ಪೊಲೀಸರು ಬಂಧಿಸಿದ್ದಾರೆ. ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. ಬೆಂಗಳೂರಿನ ರೈಲ್ವೆ ನಿಲ್ದಾಣದಲ್ಲಿ ಪರ್ವೇಜ್ನನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈಗ ಟಾಪ್ 30ಯಲ್ಲಿ ಏನೆಲ್ಲ ಸುದ್ದಿಗಳಿದೆ ನೋಡ್ತಾ ಹೋಗೋಣ. ಸಿಲಿಕಾನ್ ಸಿಟಿಯಲ್ಲಿ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಯಲಹಂಕದ ಕೇಂದ್ರೀಯ ಅಪಾರ್ಟ್ಮೆಂಟ್ನ ಜಲಾವೃತಗೊಂಡಿದ್ದು ಮಧ್ಯಾಹ್ನದವರೆಗೂ ನೀರು ಖಾಲಿಯಾಗಿರಲಿಲ್ಲ. ಬಳಿಕ ಅಗ್ನಿಶಾಮಕ ಸಿಬ್ಬಂದಿ ನೀರು ಹೊರಹಾಕುವುದಕ್ಕೆ ಹರಸಾಹಸ ಪಟ್ಟರು. ಗದಗದಲ್ಲಿ ಸುರಿದಿರುವಂತಹ ಧಾರಾಕಾರ ಮಳೆ ಭಾರಿ ಅವಾಂತರವನ್ನೇ ಸೃಷ್ಟಿಸಿದೆ. ಮುಂಡ್ರಗಿ ತಾಲೂಕಿನ ಡಂಬಳ ಗ್ರಾಮದಲ್ಲಿ ಸುರಿದಿರುವಂತಹ ಮಳೆಗೆ ಕಾಲುವೆ ಉಕ್ಕಿ ಹರಿದು ನೂರಾರು ಕ್ವಿಂಟಲ್ ಈರುಳ್ಳಿ ನೀರು ಪಾಲಾಗಿದೆ. ನೀರಾವರಿ ಇಲಾಖೆ ನಿರ್ಲಕ್ಷ್ಯಕ್ಕೆ ರೈತರ ಬದುಕು ಮೂರಾಬಟ್ಟೆಯಾಗಿದೆ. ಕಟಾವು ಮಾಡಲು ಡಂಬಳ ಗ್ರಾಮದಲ್ಲಿ ಹಾಕಿರುವಂತಹ ನೂರಾರು ಕ್ವಿಂಟಲ್ ಈರುಳ್ಳಿ ನೀರು ಪಾಲಾಗಿದೆ. ಪರಿಹಾರಕ್ಕಾಗಿ ರೈತರು ಆಗ್ರಹಿಸಿದರು. ಬೆಂಗಳೂರಿನಲ್ಲಿ ರಾತ್ರಿ ಸುರಿದಂತಹ ಧಾರಾಕಾರ ಮಳೆ ಅವಾಂತರಗಳ ಸುರಿಮಳೆಗೈದಿದೆ. ರಣ ಮಳೆಗೆ ಮಲ್ಲೇಶ್ವರದ 13ನೇ ಕ್ರಾಸ್ ಅಲ್ಲಿ ರಸ್ತೆ ಕುಸಿದಿದೆ. 2 ವಾರದ ಹಿಂದೆ ಗುಂಡಿ ಮುಚ್ಚೋದಕ್ಕೆ ಹಾಕಿದ್ದ ಡಾಂಬಾರ್ ಕಿತ್ತು ಬಂದಿದೆ. ಪಾಲಿಕೆ ಕಳಪೆ ಕಾಮಗಾರಿ ಹಿನ್ನೆಲೆ ನಿನ್ನೆ ಸುರಿದಂತಹ ಮಳೆಗೆ ರಸ್ತೆ ಕುಸಿದಿದೆ ಅಂತ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಚಿಕ್ಕೋಡಿಯಲ್ಲಿ ಕಳ್ಳರ ಬಗ್ಗೆ ಜಾಗೃತಿ ಮೂಡಿಸಲು ಖುದ್ದು ಮಹಿಳಾ ಪಿಎಸ್ಐ ಫೀಲ್ಡ್ಗೆ ಇಳಿದಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕಾಗವಾಡದ ಪಿಎಸ್ಐ ಗಂಗಾ ಬೀರಾದಾರ್ ನೂತನ ಪ್ರಯೋಗ ಮಾಡಿದ್ದಾರೆ.
ಇನ್ನು ಪ್ರಯಾಣ ಮಾಡುವಂತಹ ಮುಂಜಾಗ್ರತೆಯಿಂದ ಇರುವಂತೆ ಸಾರ್ವಜನಿಕರಿಗೆ ಸಲಹೆ ಕೂಡ ಕೊಟ್ಟಿದ್ದಾರೆ. ಈ ಬಗ್ಗೆ ಬಸ್ ನಿಲ್ದಾಣದಲ್ಲಿ ಕರಪತ್ರ ಹಂಚಿ ಜಾಗೃತಿಯನ್ನ ಮೂಡಿಸಿದ್ದಾರೆ. ಜೊತೆಗೆ ಏನಾದರೂ ಸಮಸ್ಯೆ ಆದರೆ 112ಗೆ ಕರೆ ಮಾಡುವಂತೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಇನ್ನು ಮಹಿಳಾ PSI ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಮೈಸೂರು ಕಲಾಮಂದಿರ ಆವರಣದಲ್ಲಿ ಮಕ್ಕಳ ದಸರಾ ಕಲರವ ಮನೆ ಮಾಡಿದೆ. ಮಕ್ಕಳ ದಸರಾನ ಸಚಿವ ಮಧು ಬಂಗಾರಪ್ಪ ಉದ್ಘಾಟಿಸಿದರು. ದೀಪ ಬೆಳಗಿಸುವ ಮೂಲಕ ಮಕ್ಕಳ ದಸರಾಗೆ ಚಾಲನೆಯನ್ನ ನೀಡಿದರು. ಬಳಿಕ ವಸ್ತು ಪ್ರದರ್ಶನ ಮಳಿಗೆಗಳಿಗೆ ಭೇಟಿ ನೀಡಿದರು. ಮೈಸೂರು ದಸರಾ ಮಹೋತ್ಸವ ಹಿನ್ನೆಲೆ ಶ್ವಾನಗಳ ಪ್ರದರ್ಶನ ಕಾರ್ಯಕ್ರಮ ನಡೆಯಿತು. ಶ್ವಾನಗಳ ಪ್ರದರ್ಶನದಲ್ಲಿ ವಿವಿಧ ಪ್ರಭೇದಗಳ ಶ್ವಾನಗಳು ಭಾಗವಹಿಸಿದ್ದು, ಮೈಸೂರಿನ JK ಮೈದಾನದಲ್ಲಿ ಶ್ವಾನಗಳ ಪ್ರದರ್ಶನ ಕಾರ್ಯಕ್ರಮ ನಡೆಯಿತು. ಇನ್ನು ಶ್ವಾನ ಪ್ರದರ್ಶನದಲ್ಲಿ 40ಕ್ಕೂ ಹೆಚ್ಚು ತಳಿಗಳ 500ಕ್ಕೂ ಹೆಚ್ಚು ಶ್ವಾನಗಳು ಭಾಗಿಯಾಗಿವೆ. ಇವಾಗ ನಾಯಿಗಳಿಗೂ ದಸರಾದಲ್ಲಿ ಒಂದು ಪಾರ್ಟಿಸಿಪೇಷನ್ ಇರೋದ್ರಿಂದ ತುಂಬ ಖುಷಿ ಆಗ್ತಾ ಇದೆ. ನಾಯಿಗಳು ಅಂತಲ್ಲ, ಬೇರೆ ಪೆಟ್ಸು, ಬರ್ಡ್ಸ್ ಎಲ್ಲದಕ್ಕೂ ಇಲ್ಲಿ ಶೋಸ್ ಇರೋದ್ರಿಂದ ನಮಗೆ ಇವಾಗ ಯಾವ ಬ್ರೀಡ್ಸ್ ಇದೆ ಏನು ಅಂತಾನು ನಮಗೂ ಗೊತ್ತಾಗ್ತಿದೆ. ನಾಯಿಗಳು ಬಿಟ್ಟು ಬೇರೆ ಪೆಟ್ಸು ಇರೋದ್ರಿಂದ ನಮ್ಮ ನಾಯಿಗಳಿಗೂ ಒಂದು ಎಕ್ಸ್ಪೋಜರ್ ಸಿಗ್ತಾ ಇದೆ. ಕರಾವಳಿ ಮಂಗಳೂರಲ್ಲಿ ದಸರಾ ಸಂಭ್ರಮ ಮನೆ ಮಾಡಿದೆ. ಕರಾವಳಿಯಲ್ಲಿ ಹುಲಿ, ಸಿಂಹ, ಕರಡಿ, ಶಾರ್ದೂಲ ವೇಷ ಕುಣಿತಗಳು ಮನೆ ಮನೆಗೆ ಬರುತ್ತವೆ. ಈ ವೇಷಗಳ ತಾಸೆ, ಬ್ಯಾಂಡ್, ಟ್ರಂಪೆಟ್ ನಿನಾದ ಎಂಥವರನ್ನಾದರೂ ಒಂದು ಸಲ ಸ್ಟೆಪ್ ಹಾಕುವಂತೆ ಮಾಡುತ್ತೆ. ಇಂತಹದ್ದೇ ವಿಡಿಯೋ ಒಂದು ಸಖತ್ ವೈರಲ್ ಆಗ್ತಾ ಇದ್ದು, ಇದರಲ್ಲಿ ಗಾರೆ ಕೆಲಸವನ್ನೇ ನಿಲ್ಲಿಸಿ ಮೇಸ್ತ್ರಿಯೊಬ್ಬ ಸಿಂಹ ವೇಷ ಕುಣಿತಕ್ಕೆ ಸಖತ್ ಸ್ಟೆಪ್ ಹಾಕಿದ್ದಾರೆ. ಕಾಫಿ ತೋಟದಲ್ಲಿ ಬೃಹತ್ ಗಾತ್ರದ ಕಾಳಿಂಗ ಸರ್ಪ ಸೆರೆಯಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಸುಂಕಸಾಲೆ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. 2 ದಿನದ ಇಂದ ಕಾಫಿ ತೋಟದಲ್ಲಿ ಕಾಳಿಂಗ ಸರ್ಪ ಬೀಡುಬಿಟ್ಟಿತ್ತು. ಇಂದು ಸ್ಥಳಕ್ಕೆ ಉರಗ ತಜ್ಞ ರಿಜ್ವಾನ್ ಭೇಟಿ ನೀಡಿ ಕಾಳಿಂಗ ಸರ್ಪ ಸೆರೆ ಹಿಡಿದು ಸುರಕ್ಷಿತ ಸ್ಥಳಕ್ಕೆ ಬಿಟ್ಟಿದ್ದಾರೆ.